ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಕೃಷ್ಣ ಪಕ್ಷೆ. ಇಂದು 9ನೇ ತಾರೀಕು ಭಾನುವಾರ, ಏಕಾದಶಿ ತಿಥಿ ಹಾಗೂ ಇಂದು ಉಪರಿ ದ್ವಾದಶಿ ತಿಥಿ. ಕೆಲವರಿಗೆ ಇಂದು ಮೃಗಶಿರ ನಕ್ಷತ್ರ. ಇಂದು ವೈಷ್ಣವರಿಗೆ ಏಕಾದಶಿ ತಿಥಿ. ಮೃಗಶಿರ ನಕ್ಷತ್ರದ ಅಧಿಪತಿ ಕುಜ. ಹೀಗಾಗಿ ಇವತ್ತೆಲ್ಲರಿಗೂ ಸ್ವಲ್ಪ ಹೆಚ್ಚಿನ ಹುರುಪು ಮತ್ತು ಬೇರೆಯವರ ಮೇಲೆ ಮುಂಗೋಪ ಹೆಚ್ಚಾಗಬಹುದು. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ವೈಮನಸ್ಯ ಬರದಂತೆ ನೋಡಿಕೊಳ್ಳಬೇಕು. ಆದರೆ ಈ ವೈಮನಸ್ಯ ಇಲ್ಲದೆ ಹೋದರೆ ಬಹಳನೇ ಸಂತೋಷಕರವಾಗಿ ಇಂದು ಬಂಧು ಬಾಂಧವರ ಜೊತೆಗೆ ನೀವು ಸಮಯವನ್ನು ಕಳೆಯಬಹುದು. ಕಾರ್ಯಕ್ಷೇತ್ರದಲ್ಲಿ ಬಹಳ ಪರಾಕ್ರಮದಿಂದ, ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಸಾಧಿಸಿಕೊಳ್ಳಬಹುದು. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು. ಈಗೋ ಕ್ಲಾಶ್ ಇತ್ಯಾದಿಗಳು ಸಾಧ್ಯವಾಗಬಹುದು. ಹೀಗಾಗಿ ಮುಂಗೋಪ, ಶಾರ್ಟ್ ಟೆಂಪರ್ ಅನ್ನೋದನ್ನು ನಿಮ್ಮ ಮನೆಯವರ ಜೊತೆಗೆ ತೋರಿಸದೇ ಇದ್ದರೆ ಇವತ್ತು ಬಹಳ ಒಳ್ಳೆಯ ದಿನವಾಗುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೇನು ನೆಮ್ಮದಿ ಪ್ರಾಪ್ತಿಯಾಗಿದ್ರೂ ಕೂಡ ಸ್ವಲ್ಪ ಮುಂಗೋಪ ಮತ್ತು ಬೇರೆಯವರ ಮೇಲೆ ಸಿಟ್ಟು. ಹಿಂದಿನ 2-3 ದಿನಗಳಲ್ಲಿ ಮನಸ್ಸಿಗೆ ಸ್ವಲ್ಪ ತೊಂದರೆ ಇತ್ತು. ಯಾರು ತೊಂದರೆ ಮಾಡಿದ್ರು ಅಂತಹವರ ಮೇಲೆ ಇವತ್ತು ಸಿಟ್ಟು ಹೆಚ್ಚಾಗಬಹುದು. ಅದನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಶತ್ರುಗಳು ನಿಮ್ಮ ಮೇಲೆ ಸ್ವಲ್ಪ ದಾಳಿ ಮಾಡಲಿಕ್ಕೆ ಪ್ರಯತ್ನ ಪಡಬಹುದು. ಮಿತ್ರರೆಲ್ಲ ದೂರ ಹೋದಂತೆ ಭಾಸವಾಗಬಹುದು. ಮುಖ್ಯವಾದಂತಹ ಯಾವುದೇ ಇಮೇಲ್ ಮೀಟಿಂಗ್ ಯಾವುದು ಇವತ್ತು ಇಲ್ಲದೇ ಇರುವುದೇ ಒಳ್ಳೆಯದು. ನಿಮ್ಮ ಪರವಾಗಿ ಏನೂ ಇವತ್ತು ನಡೆಯೋದಿಲ್ಲ. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಧನ ಲಾಭ. ಮಿತ್ರರ ಜೊತೆ ಆದಷ್ಟು ಸರಿಯಾದ ವ್ಯವಹಾರವನ್ನು ಮಾಡೋದರಿಂದ ಹೆಚ್ಚಿನ ಧನ ಲಾಭವನ್ನು ಇವತ್ತು ನೀವು ಕಾಣಬಹುದು. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸು, ಮನಸ್ಸಿಗೆ ನೆಮ್ಮದಿ. ಇಡೀ ತಿಂಗಳಲ್ಲಿ ನೀವು ಮಾಡಿದಂತಹ ಕೆಲಸಕ್ಕೆ ಇಂದು ನಿಮಗೆ ಪ್ರತಿಫಲ ಪ್ರಾಪ್ತಿಯಾಗುತ್ತೆ. ತುಲಾ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿ ಬಹಳ ಕಷ್ಟಪಟ್ರಿ, ಬೇರೆಯವರಿಂದ ಸಹಕಾರ ಇರಲಿಲ್ಲ. ಆದರೆ ಇವತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಆದರೆ ಭಾಗ್ಯ ಅನ್ನೋದು ಭಗವಂತನ ಆಶೀರ್ವಾದ ಇಲ್ಲದೆ ಕೆಲಸ ಮಾಡೋದಿಲ್ಲ. ಹೀಗಾಗಿ ಭಗವಂತನ ಧ್ಯಾನವನ್ನು ಮಾಡೋದನ್ನು ಇವತ್ತು ಮರೆಯಬಾರದು. ವೃಶ್ಚಿಕ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಪ್ರೀತಿ ಪಾತ್ರರಲ್ಲಿ ವೈಮನಸ್ಯ, ದಾಂಪತ್ಯ, ಮಿತ್ರತ್ವ ಇದರೆಲ್ಲದರಲ್ಲೂ ಒಡಕುಗಳು ಉಂಟಾಗಬಹುದು. ಬಹಳನೇ ಡಿಪ್ರೆಸಿವ್ ಥಾಟ್ಸ್ ಬರಬಹುದು. ಹೀಗಾಗಿ ಇವತ್ತು ಮೆಡಿಟೇಷನ್, ಧ್ಯಾನ ಇತ್ಯಾದಿಗಳನ್ನು ಮಾಡಿ ನೀವು ಸಮಯವನ್ನು ಕಳೆದು ಬಿಡಬೇಕು. ಮುಖ್ಯವಾದ ನಿರ್ಧಾರಗಳು ಯಾವುದು ಇವತ್ತು ಬೇಡ. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಪ್ರೀತಿ ಪಾತ್ರರಿಂದ ಇವತ್ತು ಅಕ್ಕರೆ ಪ್ರಾಪ್ತಿಯಾಗುತ್ತೆ. ದಾಂಪತ್ಯದಲ್ಲಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ಮತ್ತು ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಎಲ್ಲ ಕಡೆ ಸಹಕಾರ ಪ್ರಾಪ್ತಿ. ಮಕರ ರಾಶಿಯವರಿಗೆ ಇವತ್ತು ಶತ್ರು ಬಾಧೆ ಕಾಡಬಹುದು. ಆದರೂ ಕೂಡ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಶತ್ರುನಾಶ, ಶತ್ರುಧ್ವಂಸ. ಮನಸ್ಸಿಗೆ ನೆಮ್ಮದಿ ಹಾಗೂ ಅತಿಯಾದಂತಹ ಆತ್ಮವಿಶ್ವಾಸ ಬೇಡ. ಇದರಿಂದ ಮಿತ್ರರು ಶತ್ರುಗಳಾಗಿ ಪರಿವರ್ತನೆ ಆಗಬಹುದು. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಯಾರ್ಯಾರು ಪೋಷಕರಿದ್ದೀರಿ ಅವರಿಗೆ ಮಕ್ಕಳ ಆರೋಗ್ಯದ ಬಗ್ಗೆ ಮತ್ತು ಮಕ್ಕಳ ಮನಸ್ಥಿತಿಯ ಬಗ್ಗೆ ಇವತ್ತು ಸ್ವಲ್ಪ ಕಾಳಜಿ ಅವಶ್ಯಕ. ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಇರೋರಿಗೆ ಇವತ್ತು ಕಷ್ಟಕರವಾದಂತಹ ದಿವಸ. ಯಾವುದೇ ಪ್ರಾಫಿಟ್ ಬುಕ್ಕಿಂಗ್ ಇವತ್ತು ಬೇಡ. ಮೀನರಾಶಿಯವರಿಗೆ ತಾಯಿಯ ಆರೋಗ್ಯ, ಮನೆಯ ಸಂಸಾರದ ಜವಾಬ್ದಾರಿಗಳು, ಟ್ಯಾಕ್ಸ್ ಡಾಕ್ಯುಮೆಂಟೇಷನ್ ಇತ್ಯಾದಿ ವ್ಯವಹಾರಗಳು ಮತ್ತು ಗವರ್ಮೆಂಟ್ ಸಂಬಂಧಿಸಿದಂತಹ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು, ಇವುಗಳ ಬಗ್ಗೆ ಇವತ್ತು ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಕೆಲಸದ ಬಗ್ಗೆ ಗಮನ ಸ್ವಲ್ಪ ಕಡಿಮೆಯಾಗಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮರೆಯಬಾರದು. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.